ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಗೆಳೆಯ ಭಾಸ್ಕರ್. ಸ್ನೇಹಿತರೆ, ಕೆಲ ಮೀಡಿಯಾದವ್ರಿಗೆ ಯುದ್ಧ ಅಂದ್ರೆ ಹಬ್ಬ, ಸಂಕಷ್ಟ ಬಂದ್ರೆ ಹಬ್ಬ, ಬರೀ ಸುಳ್ಳು ಸುದ್ದಿ ಪ್ರಸಾರ ಮಾಡಿ ತಮ್ಮ ಚಾನೆಲ್ ನ TRP ಜಾಸ್ತಿ ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ಇರಾನ್ ಇಸ್ರೇಲ್ ಯುದ್ಧ. ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ ಬರೀ ಸುಳ್ಳು ಮಾಹಿತಿ ಕೊಡ್ತಾ ಈ AI ವಿಡಿಯೋ ಇದೆಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋಗಳು, ಅದನ್ನ ಜನರಲ್ಲಿ ತೋರಿಸ್ತಾ ಗಾಬರಿ ಮೂಡಿಸಿ ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ದುಬೈ ಮೇಲೆ ಕ್ಷಿಪಣಿ ದಾಳಿ ಅಂತ ಸುಳ್ಳು ಹೇಳಿ ಆತಂಕ ಸೃಷ್ಟಿ ಮಾಡಲಾಗ್ತದೆ. ದುಬೈ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ, ಭಾರೀ ಅನಾಹುತ ಆಗಿದೆ, ಭಾರತೀಯರು ಭಾರೀ ಸಂಕಷ್ಟದಲ್ಲಿದ್ದಾರೆ ಅಂತ ಕೆಲವು ಮೀಡಿಯಾ ವರದಿ ಮಾಡ್ತಿದೆ. ಆದರೆ ಇದು ಶುದ್ಧ ಸುಳ್ಳು ಸುದ್ದಿ. ದುಬೈ ಮೇಲೆ ಇಲ್ಲಿಯವರೆಗೆ ಯಾವುದೇ ಮಾರಣಾಂತಿಕ ದಾಳಿಗಳಾಗಿಲ್ಲ. ಜನ ಭಯಭೀತರಾಗುವಂತಹ ವಾತಾವರಣ ಕೂಡ ಅಲ್ಲಿ ಸೃಷ್ಟಿಯಾಗಿಲ್ಲ. ದಯವಿಟ್ಟು ಸುಳ್ಳು ಸುದ್ದಿ ಹಬ್ಬಿಸಬೇಡಿ. ಸುಳ್ಳು ಸುದ್ದಿ ಕೊಟ್ಟು ಭಾರತದಲ್ಲಿ ನೆಲೆಸಿರುವ ಕುಟುಂಬದವರನ್ನ ಎದುರಿಸಬೇಡಿ ಅಂತ ದುಬೈಯಲ್ಲಿ ನೆಲೆಸಿರುವ ಭಾರತೀಯರೇ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಡ್ಕೊಳ್ತಿದ್ದಾರೆ. ಆ ವಿಡಿಯೋಗಳನ್ನ ನೋಡ್ಕೊಂಡ್ ಬನ್ನಿ. ಇಸ್ ಅಂಡರ್ ಕಂಟ್ರೋಲ್. ಸೋಷಿಯಲ್ ಮೀಡಿಯಾದಲ್ಲಿ ಫಾಲ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಮಾಡಬೇಡಿ. ನಾರ್ಮಲ್ ವರ್ಕಿಂಗ್ ಡೇ ತರ ಇದೆ. ಅಫ್ಕೋರ್ಸ್ ಕೆಲವು ಜನ ಭಯಪಟ್ಟಿದ್ದಾರೆ ಮೆಸೇಜಸ್ ಇಂದ, ಬರೋ ಕಾಲ್ಸ್ ಇಂದ, ಇದರಿಂದೆಲ್ಲ. ಬಟ್ ಏರ್ ಸ್ಪೇಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನೆಕ್ಸ್ಟ್ 1 or 2 days ಅಲ್ಲಿ ರೆಸ್ಯೂಮ್ ಆಗಬಹುದು ಫ್ಲೈಟ್ಸ್. ಸೊ ನಾವಿರೋದು ಬಂದು ದುಬೈ ಇಂಟರ್ನೆಟ್ ಸಿಟಿಯಲ್ಲಿ. ಸೊ ಇಲ್ಲಿ ಲೈಕ್ ಜಸ್ಟ್ ಪ್ರಿಕಾಷನ್ಸ್ ಕೊಟ್ಟಿದ್ದಾರೆ. ಲೈಕ್ ನಾವು ರೂಮಲ್ಲೇ ಇರಬೇಕು, ಆಫೀಸಿಗೆಲ್ಲ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಪ್ರಿಕಾಷನರಿ ಮೆಜರ್ಗೋಸ್ಕರ ನಮಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಬಿಟ್ರೆ ಇಲ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಆಸ್ ಆಫ್ ನಾವು ಸೇಫ್ ಆಗಿ ಇದ್ದೀವಿ. ಪರವಾಗಿಲ್ಲ, ಇಲ್ಲಿ ಏನು ತೊಂದರೆ ಇಲ್ಲ. ಈಗ ಅದನ್ನ ಮಿಸೈಲ್ ಬರ್ತಾ ಅಟ್ಯಾಕ್ ಮಾಡಿ ಕಂಟ್ರೋಲ್ ಮಾಡ್ತಾ, ಅದು ಬಿಟ್ಟರೆ ನಾರ್ಮಲ್ ಇದೆ ಸರ್, ತೊಂದರೆ ಇಲ್ಲ. ಈಗ ದುಬೈ ಇಸ್ ದ ಸೇಫೆಸ್ಟ್ ಸಿಟಿ. ಯಾಕಂದ್ರೆ ಇಲ್ಲಿ ಸ್ಟ್ರಾಂಗ್ ಆರ್ಮಿ ಎಲ್ಲ ಸ್ಟ್ರಾಂಗ್ ಇದೆ. ಯಾವ್ದು ಮಿಸೈಲ್ ಬಿದ್ರು ಜಸ್ಟ್ ಅದನ್ನ ಹೊಡೆದು ಅದನ್ನ ಕೆಳಗೆ ಬೀಳಿಸ್ತಾರೆ, ಅದೇನು ತೊಂದರೆ ಇಲ್ಲ ಸರ್. ನೋಡಿ, ಸಂಕಷ್ಟದ ಕಾಲದಲ್ಲಿ ಮಾಧ್ಯಮಗಳು ಜನರಿಗೆ ಸತ್ಯ ಹೇಳಿ ಅವರಲ್ಲಿ ಧೈರ್ಯ ತುಂಬಬೇಕೇ ಹೊರತು ಸುಳ್ಳು ಸುದ್ದಿ ಹಬ್ಬಿಸಿ ಚಿತೆಯ ಮುಂದೆ ಮೈ ಕಾಯಿಸಿಕೊಳ್ಳುವ ಪ್ರವೃತ್ತಿಯನ್ನು ಬಿಡಬೇಕು ಅನ್ನೋದೇ ಸಾರ್ವಜನಿಕರ ಆಗ್ರಹ. ನಿಮ್ಗಿದು ಸರಿ ಅನ್ಸಿದ್ರೆ 4 ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಅರ್ಥ ಆಗ್ಲಿ.